ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಿಮಗೆಲ್ಲರೂ ತಿಳಿದಿರೋ ಹಾಗೆ ಈಗ ತಾನೇ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟನ್ನು KE ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನೀವು ರಿಸಲ್ಟನ್ನು ನೋಡ್ಕೊಳ್ಳಿ. ಅದಾದಮೇಲೆ ಶೆಡ್ಯೂಲನ್ನು ಒಂದ್ಸರಿ ನೋಡಿಕೊಂಡ್ರೆ ಸೊ 14 and 15 ಅಂದರೆ ನಾಳೆ ಮತ್ತು ನಾಡಿದ್ದು ನಿಮಗೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಮತ್ತು ಗೌರ್ಮೆಂಟ್ ಅಲಾಟ್ ಆದವರು ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ಳೋದಕ್ಕೆ ಆ್ಯಂಡ್ ಗೌರ್ಮೆಂಟ್ ಪ್ರೈವೇಟ್ ಆದವರು ಅಥವಾ ಪ್ರೈವೇಟ್ ಆದವರು KEಗೆ ಹೋಗಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಮತ್ತೆ ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಮೇ ಬಿ ಈ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಯಾಕಂದರೆ KSRTC ನೌಕರರ ಸ್ಟ್ರೈಕ್ ಇರೋದಕ್ಕೆ. ಫೈನ್, ಅದನ್ನು ನಾವು ಈಗ ಸೆಕೆಂಡರಿ ಮ್ಯಾಟರ್ ಅಂತ ಬದಿಗಿಡೋಣಂತೆ. ಸೊ ಈಗ ನೀವು ಏನು ಮಾಡಬೇಕು, ಬಹಳಷ್ಟು ಮಂದಿ ಕೇಳ್ತಾ ಇದ್ದೀರಿ ಸರ್ ಚಲನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಲಿಂಕ್ ಬಿಟ್ಟಿಲ್ಲ ಅಂಥೇಳಿ. ನೀವು ಒಂದು ಸಾರಿ ಶೆಡ್ಯೂಲನ್ನು ಕರೆಕ್ಟಾಗಿ ನೋಡಿದರೆ ನಾಳೆ ಲಿಂಕ್ ಬಿಡ್ತಾರೆ ಅಂತ ನನಗೆ ಅನಿಸ್ತದೆ. ಯಾಕಂದರೆ 14 ಮತ್ತು 15 ಅಂತೇಳಿ ಅದರಲ್ಲಿ ಟೈಮೆಲ್ಲ ಕೊಟ್ಟಿದ್ದಾರೆ, ಅಂದರೆ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ದರ್ ಈಸ್ ನೋ ಚಾಯ್ಸ್ ಫಾರ್ ದ ಟು ಎಕ್ಸೈಸ್ ಕ್ಯಾಂಡಿಡೇಟ್ಸ್. ಇಲ್ಲಿ ನಿಮಗೆ ಚಾಯ್ಸ್ ಇಲ್ಲ. ಬಟ್ ನನಗನ್ಸೋ ಪ್ರಕಾರ ಅವರು ಸೀಟ್ ಸರೆಂಡರ್ ಮಾಡೋದಕ್ಕೆ ಒಂದು ಟೈಮನ್ನು ಕೊಡ್ತಾರೆ, ಒಂದು ವೇಳೆಯನ್ನು ಕೊಡ್ತಾರೆ. ಅಷ್ಟರೊಳಗೆ ನೀವು ಸೀಟನ್ನು ಸರೆಂಡರ್ ಮಾಡಬೇಕು. ಆಲ್ರೆಡಿ ರೌಂಡ್ 1ದಲ್ಲಿ ಸೀಟ್ ತೊಗೊಂಡವರು ಆದರೆ ಅಡ್ಮಿಷನ್ ಮಾಡಿದವರಾಗಲಿ ಅಥವಾ ರೌಂಡ್ 2ದಲ್ಲಿ ಆಲ್ರೆಡಿ ಫೀಸನ್ನು ಪೇ ಮಾಡಿದವರಾಗಲಿ ಇವರೆಲ್ಲರಿಗೂ ಕೂಡ ನಿಮಗೆ ಸೀಟನ್ನು ಸರೆಂಡರ್ ಮಾಡೋದಕ್ಕೆ ಒಂದು ಟೈಮನ್ನು ಕೊಡ್ಬೋದು. ಸೊ ಆವಾಗ ನೀವು ಸೀಟನ್ನು ಸರೆಂಡರ್ ಮಾಡ್ಬೋದು. ಬಟ್ ಅದನ್ನು ಬಿಟ್ಟು ಇಲ್ಲಿ ನಿಮಗೆ ಚಾಯ್ಸ್ ಇಲ್ಲ. ಸೊ ಅದು ಗೊತ್ತಿರಲಿ. ಅದಾದಮೇಲೆ ಸೊ ಕ್ಯಾಂಡಿಡೇಟ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್ ಆಫ್ಟರ್ ಅಲಾಟ್ಮೆಂಟ್ ಆಫ್ ದ ಸೀಟ್ಸ್ ಇನ್ ದ ಸೆಕೆಂಡ್ ರೌಂಡ್. ಅಂದರೆ ಯು ಹ್ಯಾವ್ ಟು ರಿಪೋರ್ಟ್ ಟು ದ ಕಾಲೇಜ್. ಅದಾದಮೇಲೆ KEಗೆ ಬಂದು ಕನ್ಫರ್ಮೇಷನನ್ನು ರಿಪೋರ್ಟ್ ಮಾಡಬೇಕು. ಸೊ ಇದನ್ನು ಮಾಡಲಿಲ್ಲ ಅಂತಂದರೆ ಸೊ ಲಾ ಅಕಾರ್ಡಿಂಗ್ ಟು ದ ಲೀಗಲ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ದಿಸ್ KE ವೆಬ್ಸೈಟ್ ಸೊ ಲೀಗಲ್ ಆ್ಯಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ಸೊ ಅದಾದಮೇಲೆ ಈಗೇನು ಮಾಡಬೇಕು, ಸೊ ಈಗ ಆಲ್ರೆಡಿ ನಿಮಗೆ ಸೀಟ್ ಅಲಾಟ್ ಆಗಿದೆ, ಹೌದಾ? So all the candidates including those who have downloaded the chalan and made the payment for the seat allotted in the first round must compulsorily download the fresh chalan once again and the seat allotted in the second round. ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಆಲ್ರೆಡಿ ಫೀಸನ್ನು ಪೇ ಮಾಡಿರ್ಬೋದು ಅಥವಾ ಹೊಸದಾಗಿ ನಿಮಗೆ ಸೀಟ್ ಅಲಾಟ್ ಆಗಿರ್ಬೋದು. ಯು ಹ್ಯಾವ್ ಟು ಕಂಪಲ್ಸರಿ ಡೌನ್ಲೋಡ್ ದ ಫ್ರೆಶ್ ಚಲನ್, ರೈಟ್? ಡೌನ್ಲೋಡ್ ಚಲನ್ ಆಪ್ಷನ್ ಬರ್ತದೆ. ನೀವು ಲಾಗಿನ್ ಆದಾಗ ನೀವು ಡೌನ್ಲೋಡ್ ಮಾಡಿಕೊಳ್ಳೇಬೇಕು. ಸೊ ದೆನ್ ನೀವು ನೋಡಿ, ಫೀಸ್ ಪೇಡ್ ಡೀಟೇಲ್ಸ್ ಇಫ್ ಎನಿ ವಿಲ್ ಬಿ ಪ್ರಿಂಟೆಡ್ ಆನ್ ದ ಚಲನ್. ನೀವೇನಾದರೂ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಸೊ ಫೀಸ್ ಪೇ ಮಾಡಿರುವಂತಹ ಒಂದು ಎಲ್ಲ ಡೀಟೇಲ್ಸ್ಗಳು ಕೂಡ ಅದರಲ್ಲಿ ಪ್ರಿಂಟೆಡ್ಡೇ ಬಂದುಬಿಡ್ತದೆ. ಅದಾದಮೇಲೆ ಫೀಸ್ ಪೇಡ್ ಇನ್ ದ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಫಾರ್ ದ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. ಏನಾದರೂ ಜಾಸ್ತಿ ಫೀಸ್ ಪೇ ಮಾಡಿದರೆ ನಿಮಗೆ ಇಲ್ಲಿ ಅಡ್ಜಸ್ಟ್ ಮಾಡಿ ರಿಫಂಡ್ ಲಿಂಕನ್ನು ಕೊಡ್ತಾರೆ. ಸೊ ರೀಫಂಡ್ ಲಿಂಕನ್ನು ಕ್ಲಿಕ್ ಮಾಡಿ ರೀಫಂಡಿಗೆ ನೀವು ಅದನ್ನು ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಸೊ ಯಾರಾದರೂ ಕಡಿಮೆ ಫೀಸನ್ನು ಅಲ್ಲಿ ಪೇ ಮಾಡಿ ಇಲ್ಲಿ ಜಾಸ್ತಿ ಫೀಸನ್ನು ಪೇ ಮಾಡೋದಿದ್ರೆ ಆ ಡಿಫರೆನ್ಸ್ ಅಮೌಂಟನ್ನು ನೀವು ಪೇ ಮಾಡಬೇಕು, ರೈಟ್? ಸೊ ಇಫ್ ದರ್ ಈಸ್ ನೋ ಡಿಫರೆನ್ಸ್ ಇನ್ ದ ಫೀಸ್ ಪೇಡ್, ನೀವು ಡಿಫರೆನ್ಸ್ ಇನ್ ಫೀಸ್ ಪೇಡ್ ಇಲ್ಲವೇ ಇಲ್ಲ ಅಂತಂದರೆ ಫೀಸ್ ಇನ್ ದ ಅಲಾಟೆಡ್ ಕಾಲೇಜ್ ಇನ್ ದಿಸ್ ರೌಂಡ್ ಆ್ಯಂಡ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಫ್ರಮ್ ದ KE ವೆಬ್ಸೈಟ್ ಬೈ ಸೆಲೆಕ್ಟಿಂಗ್ ದ ಅಪ್ರಾಪ್ರಿಯೇಟ್ ಲಿಂಕ್ ಆ್ಯಂಡ್ ಬೈ ಎಂಟರಿಂಗ್ ದ ರಿಕ್ವೈರ್ಡ್ ಕ್ರೆಡೆನ್ಷಿಯಲ್ಸ್. ಅಂದರೆ ನೀವೇನಾದರೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ರೌಂಡ್ 1 ಆದಮೇಲೆ ಎಷ್ಟು ಫೀಸನ್ನು ಪೇ ಮಾಡಿರ್ತೀರಿ ಅಷ್ಟೇ ಫೀಸ್ ಈ ಕಾಲೇಜಿಗೂ ಇತ್ತು ಅಂತಂದರೆ ಈಗ ಅಲಾಟ್ ಆಗಿರೋದು, ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಬ್ಯಾಂಕಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನೀವು ಕೂಡ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದರಲ್ಲಿ ಎಲ್ಲ ಡೀಟೇಲ್ಸ್ ಪ್ರಿಂಟೆಡ್ ಇರ್ತದೆ. ಅದಾದಮೇಲೆ ಯು ಹ್ಯಾವ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಡೈರೆಕ್ಟ್ಲಿ, ರೈಟ್? ಇದು ಯಾರಿಗೆ ಅಂತ ಹೇಳ್ತಾ ಇದ್ದೀನಿ, ಇದು ಗೌರ್ಮೆಂಟ್ದವರಿಗೆ. ಸೊ ಪ್ರೈವೇಟ್ದವ್ರಿಗೆ ಏನಾಗ್ತದೆ, ನೀವು KEಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟ ಮೇಲೆ ನೀವು ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ನಿಮಗೆ ಕಾಣಿಸ್ತದೆ. ಅಲ್ಲಿ ತನಕ ನಿಮಗೆ ಆ ಒಂದು ಫೆಸಿಲಿಟಿ ಇರೋದಿಲ್ಲ, ಗೊತ್ತಿರಲಿ. ಅದಾದಮೇಲೆ ರಿಪೋರ್ಟ್ ಟು ದ ಕಾಲೇಜ್ ಆನ್ ಆರ್ ಬಿಫೋರ್ ದ ಲಾಸ್ಟ್ ಡೇಟ್ ಮೆನ್ಷನ್ಡ್ ಇನ್ ದ ಅಡ್ಮಿಷನ್ ಆರ್ಡರ್, ರೈಟ್? ಅದಾದಮೇಲೆ ನೋಡಿ, ಕಂಪಲ್ಸರಿ ಅಪ್ಡೇಟ್ ದ ಡೀಟೇಲ್ಸ್ ಥ್ರೂ ದೇರ್ ಲಾಗಿನ್ ID ಟು KEA ಆರ್ ಫೇಲ್ಯೂರ್ ಟು ಅಪ್ಡೇಟ್ ದ ರಿಪೋರ್ಟೆಡ್ ಡೀಟೇಲ್ಸ್ ವಿಲ್ ಬಿ ರಿಸಲ್ಟ್ ಇನ್ ದ ಕ್ಯಾನ್ಸಲೇಷನ್ ಆಫ್ ಅಲಾಟೆಡ್ ಸೀಟ್. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದ್ಸಲ ಸ್ಟೆಪ್ಸ್ ಹೇಳ್ಬಿಡ್ತೀನಿ. ಕಂಪಲ್ಸರಿ ಎಲ್ಲರೂ ಕೂಡ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಗೌರ್ಮೆಂಟ್ ಇನ್ ಪ್ರೈವೇಟ್. ಸೊ ಅದಾದಮೇಲೆ ಪ್ರೈವೇಟ್ ಇನ್ ಪ್ರೈವೇಟ್ದವರು ನೀವು ಸೀದಾ KEಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟ ಮೇಲೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಗೌರ್ಮೆಂಟ್ದವರು ಫೀಸನ್ನು ಆಲ್ರೆಡಿ ಪೇ ಮಾಡಿದ್ದಿದ್ರೆ ಅಥವಾ ಪೇ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಕಾಣಿಸ್ತದೆ. ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ಲಿ ಗೋ ಟು ದ ಪರ್ಟಿಕ್ಯುಲರ್ ಕಾಲೇಜ್ ಆ್ಯಂಡ್ ಟೇಕ್ ದ ಅಡ್ಮಿಷನ್. ಬಟ್ KEಗೆ ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಹೋಗ್ತೀರಿ, ಇಮ್ಮಿಡಿಯೇಟಾಗಿ ನಿಮಗೆ ಭಾಳ ಟೈಮ್ ಕೊಡೋದಿಲ್ಲ. ಇಮ್ಮಿಡಿಯೇಟಾಗಿ ನೀವು ಕಾಲೇಜಿಗೆ ಬಂದು ಸೊ ಯು ಹ್ಯಾವ್ ಟು ಗಿವ್ ಯುವರ್ ಅಡ್ಮಿಷನ್, ಅಂದರೆ ಯು ಹ್ಯಾವ್ ಟು ಡೂ ಯುವರ್ ಅಡ್ಮಿಷನ್, ಗೊತ್ತಿರಲಿ. ನನ್ನ ಒಂದು ಸಜೆಷನ್ ಅಥವಾ ನನ್ನ ಒಂದು ಪ್ರಾರ್ಥನೆ ನಿಮ್ಮಲ್ಲಿ ಎಲ್ಲರಲ್ಲೂ ಟೀಚರ್ಸ್ ಮತ್ತು ಪೇರೆಂಟ್ಸಲ್ಲಿ ಅಂತಂದರೆ ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ನಾಳೆ ಬೆಳಗ್ಗೆ ಏನಾದರೂ ನೀವು KEಗೆ ಹೋಗಬೇಕು ಅಂದರೆ ಇವತ್ತು ರಾತ್ರಿ ಬಿಟ್ಬಿಡಿ.
ನಿಮ್ಮ ಊರನ್ನು ಇವತ್ತು ರಾತ್ರಿ ಬಿಟ್ಟು ಪ್ರೈವೇಟ್ ಕಾಲೇಜ್ ನಿಮ್ಮದು ಗೌರ್ಮೆಂಟ್ ಏನಾದರೂ ಸ್ಟ್ರೈಕ್ ಇದ್ದರೂ ಕೂಡ ಪ್ರೈವೇಟ್ ಅಂತೂ ಓಪನ್ ಇದೆ ಬಸ್ಸಸ್ಸು. ಸೊ ಆ ಬಸ್ಸಲ್ಲಿ ಹೋಗಿ ಅಲ್ಲಿ ಹೋದ ಮೇಲೆ ಡೈರೆಕ್ಟ್ KA ಹೋಗಿ ಡಾಕ್ಯುಮೆಂಟನ್ನು ಕೊಟ್ಬಿಟ್ಟು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಸೀದಾ ನಿಮ್ಮ ಕಾಲೇಜಿಗೆ ಹೋಗಿ. ಸೊ ಯಾಕಂದರೆ ಈ ಕೊಟ್ಟಿರುವಂಥ ಶೆಡ್ಯೂಲ್ ಪೋಸ್ಟ್ಪೋನ್ ಆದರೆ ವೆಲ್ ಆ್ಯಂಡ್ ಗುಡ್, ಪೋಸ್ಟ್ಪೋನ್ ಆಗಲಿಲ್ಲ ಅಂದರೆ ಸಮಸ್ಯೆಯಲ್ಲಿ ಸಿಲುಕುವವರು ನೀವೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕ್ಲಿಯರಾಗಿ ಥಿಂಕ್ ಮಾಡಿ. ಈಗ ರಾತ್ರಿ ನೀವು ಹೊರಡ್ಲಿಕ್ಕೆ ಹೊರಡಿಲ್ಲ, ಯಾಕಂದರೆ ಅಲ್ಲಿ ಬೆಂಗಳೂರಿಗೆ ಹೋದ ಮೇಲೂ ಕೂಡ ನೀವು ಫೀಸನ್ನು ಪೇ ಮಾಡ್ಬೋದು, ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ನೀವು ಫೀಸನ್ನು ಪೇ ಮಾಡ್ಬೋದು. ಅಷ್ಟೇ ನನ್ನ ರಿಕ್ವೆಸ್ಟ್ ಅಂತಂದರೆ, ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಆ ಬ್ಯಾಂಕಿನ ಚೆಕ್ಕನ್ನು ತೊಗೊಂಡೋಗಿ, ರೈಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟು ಆದಮೇಲೆ ನೀವು ವಾಪಸ್ ಬಂದು KAದಲ್ಲಿ ರಿಪೋರ್ಟ್ ಮಾಡಬೇಕು. ಇದು ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಇದು ಡೆಂಟಲ್ ಇರ್ಬೋದು, MBBS ಇರ್ಬೋದು, ಸೇಮ್ ಪ್ರೊಸೀಜರ್ ಇರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ಚಲನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ಒಂದು ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ನೀವು ಆಲ್ರೆಡಿ ಫೀ ಪೇ ಮಾಡಿದ್ದಿದ್ರೆ ಡಿಫ್ರೆನ್ಸ್ ಅಮೌಂಟನ್ನು ಮಾತ್ರ ಪೇ ಮಾಡಬೇಕು. ಲಾಸ್ಟ್ ಪಾಯಿಂಟ್ ನೋಡಿ, ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ನಾಟ್ ಪೇಡ್ ಎನಿ ಫೀಸ್ ಆರ್ ಹ್ಯಾಸ್ ಪೇಡ್ ಲೆಸ್ಸರ್ ಫೀಸ್ ಇನ್ ದ ಸೆಕೆಂಡ್ ರೌಂಡ್, ದೆನ್ ಫಾಲೋ ದ ಸೇಮ್ ಪ್ರೊಸೀಜರ್ ಡೀಟೇಲ್ಡ್ ಅಬೋವ್. ಅಂದರೆ ಏನಾದರೂ ಫೀ ಪೇ ಮಾಡಲಿಲ್ಲ ಅಂದರೆ ಹೊಸದಾಗಿ ಅಲಾಟ್ ಆದವರಿಗೆ ಹ್ಯಾಸ್ ಪೇಡ್ ಲೆಸ್ಸರ್ ಫೀಸ್, ಕಡಿಮೆ ಫೀಸನ್ನು ಏನಾದರೂ ಪೇ ಮಾಡಿದ್ದಿದ್ರೆ, ಸೊ ನೀವು ಈಗ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಇದೆ ಅದನ್ನು ಫೀ ಪೇ ಮಾಡಬೇಕಾಗ್ತದೆ. ಅದಾದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಇದು ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.